ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಆ, ಮಕರ ರಾಶಿಯವರ ಬರುವಂಥ ದಿನಗಳಲ್ಲಿ ಅವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಅವರ ಒಂದು ಎನರ್ಜಿ, ಅವರ ಪಾರ್ಟ್ನರ್ ಫೀಲಿಂಗ್ಸ್ ಏನು ಬರ್ತಾ ಇದೆ, ಏನಾದರೂ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರಾ, ಅದಕ್ಕೆ ಏನು ಮಾಡಬೇಕು ಅಂತ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇದುವರೆಗೂ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟೊಂದು ಆತ್ಮೀಯತೆಗೆ ನಾನು ತುಂಬಾ ಚಿರಋಣಿ ಅಂತ ಹೇಳ್ಬಹುದು. ತುಂಬಾ ಸಪೋರ್ಟಿವ್ ಆಗಿದ್ದೀರಾ ಎಲ್ಲರೂ ಕೂಡ. ಥ್ಯಾಂಕ್ ಯು. ಯೂನಿವರ್ಸ್ಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ, ನಿಮ್ಮಂತ ಒಂದು ಫ್ರೆಂಡ್ಸ್ ಅನ್ನ ನನ್ನ ಲೈಫಲ್ಲಿ ಕೊಟ್ಟಿದ್ದಕ್ಕಾಗಿ. ಹಾಗೆ ರೀಡಿಂಗ್ ನಿಮಗೆ ಕನೆಕ್ಟ್ ಆಯಿತು ಅಂತಂದರೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ ಎಷ್ಟು ಕನೆಕ್ಟ್ ಆಯಿತು ಅಂತ. ಮತ್ತೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆಲ್ರೆಡಿ ಕಾರ್ಡ್ಸ್ ಬಂದಿದೆ, 2 ಕಾರ್ಡ್ಸ್ ಏನು ಬಂದಿದೆ ಅಂತ ನೋಡೋಣ. ಯೂನಿವರ್ಸಿಂದ ಬಂದಿರೋವಂಥದ್ದು ಏನೇ ನೀವು ಲೈಫಲ್ಲಿ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ, ಲೈಕ್ ನೀವು ಕರಿಯರ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಏನಾದರೂ ಸಮಥಿಂಗ್ ಪ್ರಾಬ್ಲಮ್ ನಡೀತಾ ಇದೆ, ಹೆಲ್ತ್ ಇಶ್ಯೂಸ್ ರಿಲೇಟೆಡ್, ಅಥವಾ ಬಿಸ್ನೆಸ್ ಏನೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲಾದರೂ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಖಂಡಿತ ನನಗೆ ಒಂದು ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಇದೆ. ನನ್ನ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡಿ. ನಾನು ಮೊಬೈಲ್ ನಂಬರನ್ನು ನಿಮಗೆ ಆಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇಟ್ ಮೀನ್ ಚಾರ್ಜಬಲ್ ಇರುತ್ತೆ. ಸೊ ಒಂದ್ಸಾರಿ ನೋಡಿಕೊಂಡು ನೀವು ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ಹೈ ಅಂತ ವಾಟ್ಸಪ್ ಮೆಸೇಜ್ ಹಾಕಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಸ್ವಲ್ಪ ಲೇಟ್ ಆದರೂ ಕೂಡ. ಹಾಗಿದ್ರೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಮಕರ ರಾಶಿಯವರ ಬರುವಂಥ ದಿನಗಳಲ್ಲಿ ಏನೇನು ಆಗ್ಲಿಕ್ಕೆ ಹೋಗ್ತಾ ಇದೆ ಲೈಫಲ್ಲಿ ಅನ್ನೋವಂಥದ್ದು. ಓಕೆ, ನಾನಿಲ್ಲಿ ನೋಡ್ತಾ ಇದ್ದೀನಿ ಸಮಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಯಾವ ರೀತಿ ಚಾಲೆಂಜಸ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಏನೋ ನಿಮ್ಮಲ್ಲಿ ಎನರ್ಜಿ ಎಲ್ಲೋ ಒಂದ್ ಕಡೆ ಹಿಡಿದಾಗಿರೋ ಅಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಯಾರೋ ಏನೋ ನಿಮಗೆ ಕಟ್ ಹಾಕಿರೋ ಅಂತ, ಗ್ರೋತ್ ಆಗಬಾರ್ದು ಅಂತ ಹೇಳಿ ಎಲ್ಲೋ ಇಂಟೆನ್ಷನಲಿ ಏನೋ ಆಗಿದೆ, ಅಥವಾ ತುಂಬಾ ಕನ್ಫ್ಯೂಷನ್ ಇರುವಂತದ್ದು ನಿಮಗೆ ಲೈಫಲ್ಲಿ. ಗೋಲ್ ಸೆಟ್ಟಿಂಗ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಏನೋ ಗೋಲ್ ಇಟ್ಕೊಂಡಿದ್ರಿ, ಏನೋ ಒಂದು ಗುರಿ ಇಟ್ಕೊಂಡಿದ್ರಿ, ಅದು ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಅಟೆನ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು. ಏನೋ ಸಮಥಿಂಗ್ ಇದಕ್ಕಿಂತ ಮುಂಚೆ ಏನೋ ನಡೆದಿರ್ಬೋದು, ಆ ರೀತಿ ಏನೋ ಟಾಸ್ಕ್ ಕೊಟ್ಟಿದ್ರು, ಅಥವಾ ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ, ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋವಂಥದ್ದು ಒಂದು ರಿಗ್ರೆಷನ್ ಇರ್ಬೋದು, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ಬೋದು. ಸದ್ಯಕ್ಕೆ ನೀವೇನಾದರೂ ಮೇ ಬಿ ಟ್ರಾವೆಲಿಂಗ್ ಅಲ್ಲಿ ಇರ್ಬೋದು ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಪ್ಲಾನಿಂಗ್ಸು ಏನು ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಕಂಪ್ಲೀಟ್ ಆಗಿ ಅಂದರೆ ಕರೆಕ್ಟಾಗಿ ಪ್ಲಾನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಥಿಂಕ್ ಮಾಡಿ ಕೇರ್ಫುಲ್ ಆಗಿ ನೀವು ಪ್ಲಾನ್ ಮಾಡ್ತಾ ಇಲ್ಲ. ನಿಮಗೆ ಏನಾಗ್ತಾ ಇದೆ, ಏನೋ ಒಂದು ಪ್ಲಾನ್ ಮಾಡ್ತೀರಾ, ಏನೋ ಒಂದು ಐಡಿಯಾ ಮಾಡ್ತೀರಾ, ಬಟ್ ಅದರಿಂದ ಏನಾಗ್ತಾ ಇದೆ, ಜಂಪ್ ಮಾಡ್ತಾ ಇದ್ದೀರಾ, ಅಂದರೆ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಇನ್ನು ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ನೀವು ಒಂದು ಕಮಿಟ್ಮೆಂಟಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆಗೆ ಮೂವ್ ಆಗ್ತಾ ಇದ್ದೀರಾ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಒಂದು ರೀತಿ ನೀವೇನು ಇದಕ್ಕಿಂತ ಮುಂಚೆ ನಿಮ್ಮ ರಿಲೇಶನ್ಶಿಪ್ಗೆ ಟೈಮ್ ಕೊಡದೇ ಇರುವಂಥದ್ದು, ತುಂಬ ಎಫರ್ಟ್ ಹಾಕಿದ್ದೀರಾ, ಏನೋ ಒಂದು ರಿಲೇಶನ್ಶಿಪ್ ವೈಸ್ ಸ್ಟ್ರಗಲಿಂಗ್ ಇತ್ತು, ಅದರಿಂದ ಏನಾಗ್ತಾ ಇದೆ, ಇವಾಗ ನೀವು ಹೊರಗಡೆ ಬರ್ತಾ ಇದ್ದೀರಾ, ತುಂಬ ಚೆನ್ನಾಗಿರುವಂಥ ಎನರ್ಜಿಯಲ್ಲಿ ಇದ್ದೀರಾ ಅನ್ನೋವಂಥದ್ದು ನಾನು ನೋಡ್ತಾ ಇದ್ದೀನಿ. ತುಂಬ ಹ್ಯಾಪಿ ಆಗಿದ್ದೀರಾ, ಇಬ್ರು ಒಬ್ರು ಸಾನ್ನಿಧ್ಯವನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನಾನು ನೋಡ್ತಾ ಇದ್ರೆ, ಇನ್ನು ನಿಮ್ಮ ಪಾರ್ಟ್ನರ್ ಕೂಡ ಏನ್ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನಾವು ನೋಡೋಣ, ಯಾವ ರೀತಿ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದನ್ನ. ಯಾಕಂತಂದ್ರೆ ಕೆಲವೊಂದ್ ಸಾರಿ ಏನಾಗುತ್ತೆ, ನೀವು ನಿಮ್ಮ ಒಂದು ಥಾಟ್ಸ್ ಅನ್ನ, ನಿಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ, ಬಟ್ ಮುಂದಿರುವಂತ ವ್ಯಕ್ತಿ ಮೇ ಬಿ ಜೆಂಡರ್ ವೈಸ್ ನೀವು ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಅವರು ಅಷ್ಟೇ ನಿಮ್ಗೆ ಅವರು ಒಂದು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ, ಹೌದಲ್ವಾ? ಹಾಗಾಗಿ
ಅವರ ಒಂದು ಎನರ್ಜಿ ಏನು ಹೇಳ್ತಾ ಇದೆ ಇಲ್ಲಿ, ಅವರ ಒಂದು ಫೀಲಿಂಗ್ಸ್ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡೋಣ. ನಿಮ್ಮ ಕಡೆಯಿಂದ ಏನಾದರೂ ನೀವು ಮುಚ್ಚಿಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಹೇಳದೇ ಇರುವಂಥದ್ದು ಏನಾದರೂ ಇದೆಯಾ ಅನ್ನೋವಂಥದ್ದು. ಯಾಕಂತಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅನಿಸುತ್ತೆ, ಏನಾದರೂ ಈ ವ್ಯಕ್ತಿ ನನಗೆ ಏನಾದರೂ ಲಾಯಲ್ ಆಗಿದ್ದಾರಾ, ಅಥವಾ ನನಗೇನಾದರೂ ಧೋಕಾ ಕೊಡ್ತಾರಾ, ಎಲ್ಲಿ ನನ್ನನ್ನು ಬಿಟ್ಬಿಡ್ತಾರೆ ಅನ್ನೋವಂಥದ್ದು ಎಲ್ಲೋ ಒಂದು ಸಣ್ಣದಾದಂಥ ಹೆದರಿಕೆ ಅವ್ರ ಮನಸ್ಸಲ್ಲಿದೆ. ಎಲ್ಲೋ ಟ್ರಸ್ಟ್ ಇಶ್ಯೂಸ್ ಅಂತ ಏನು ಹೇಳ್ತೀವಿ, ಟ್ರಸ್ಟ್ ಇಶ್ಯೂಸ್ ಅದು ನಡೀತಾ ಇದೆ ಅವ್ರಿಗೆ. ನಂಬಲಿಕ್ಕೆ ಆಗ್ತಾ ಇಲ್ಲ. ಏನೋ ಇರ್ಬೋದು, ಇದಕ್ಕಿಂತ ಮುಂಚೆ ಏನಾದರೂ ಹಾಗಾಗಿರ್ಬೋದು. ಒಂದ್ಸಾರಿ ಚೆಕ್ ಮಾಡಿ ಏನಿದೆ ಅಂತ ಹೇಳಿ. ಓಕೆ, ಆದಷ್ಟು ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ನಿಮ್ಮಲ್ಲಿ ಮಾತುಕತೆ ಆಗುವಂಥದ್ದು, ಜವಾಬ್ದಾರಿ ತಗೊಳ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಗುವಂಥದ್ದು, ಅದರಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಬರುವಂಥದ್ದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಿ. ಯಾಕಂತಂದರೆ ಇಲ್ಲಿ ಯಾರಾದರೂ ಇದನ್ನು ರಿಲೇಟ್ ಮಾಡ್ಕೋಬಹುದು. ಮೋಸ್ಟ್ಲಿ ನಾನು ನಿಮ್ಮ ಕಡೆಯಿಂದ ರೀಡ್ ಮಾಡ್ತಾ ಇದ್ದೇನೆಂದರೆ ನಿಮಗೆ ನಾನು ಹೇಳುವಂಥದ್ದು. ಮೇ ಬಿ ಅವ್ರಿಗೆ ಇರ್ಬೋದು, ಅವ್ರ ಮನಸ್ಸಲ್ಲಿ ಇರ್ಬೋದು, ವ್ಯಕ್ತಿ ನನ್ನ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ ಅಂತ ಹೇಳಿ. ಟ್ರಸ್ಟ್ ಇಶ್ಯೂಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಎಕ್ಸ್ಪೆಕ್ಟೇಷನ್ಸ್ ಅವ್ರದ್ದು ಏನು ಇಟ್ಕೊಂಡಿರ್ತಾರೆ ಅದನ್ನು ರೀಚ್ ಮಾಡಲಿಕ್ಕಾಗಲಿಲ್ಲ ಅಂದಾಗ ಅಲ್ಲಿ ಅಫ್ಕೋರ್ಸ್ ಅವ್ರಿಗೆ ಅನಿಸುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಪೂರ ನನಗೆ ಕಾಣ್ತಾ ಇದೆ. ಓಕೆ, ಹಾಗಿದ್ದಾಗ ಒಂದು ಸ್ವಲ್ಪ ನೋಡಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾಕೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಡೈರೆಕ್ಟಾಗಿ ಯಾವುದೋ ಡಿಸಿಷನ್ಸ್ಗೆ ಬರ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು. ಸ್ವಲ್ಪ ಸ್ಯಾಡ್ನೆಸ್ ಬರುವಂಥದ್ದು, ಇನ್ ಫ್ಯೂಚರಲ್ಲಿ ಡಿಸಪಾಯಿಂಟ್ಮೆಂಟ್ ಬರುವಂಥದ್ದು ಪೂರ ಚಾನ್ಸಸ್ ಇದೆ. ಹಾಗಾಗಿ ಆದಷ್ಟು ಇದನ್ನು ಇಲ್ಲಿಗೆ, ಇವಾಗ ನಿಮಗೆ ಗೊತ್ತಾಯಿತು ಏನಿದೆ, ಏನು ಮನಸ್ಸಲ್ಲಿ ನಡೀತಾ ಇದೆ ಅಂತ ಹೇಳಿ. ಆದಷ್ಟು ಇದನ್ನು ಏನು ಮಾಡಬೇಕು, ಇಲ್ಲಿಯೇ ಸ್ಟಾಪ್ ಮಾಡೋ ಹಾಗೆ ನೀವೇನಾದರೂ ಒಂದು ಸೊಲ್ಯೂಷನನ್ನು ತೊಗೊಂಡು ಬನ್ನಿ ಅನ್ನುವಂಥದ್ದು. ಏನು ಸೊಲ್ಯೂಷನ್ ತರಬೇಕು, ಕ್ಲಾರಿಟಿ ಇಟ್ಕೊಳ್ಳಿ ಅವ್ರ ಜೊತೆಗೆ. ಅವರು ಥಿಂಕ್ ಮಾಡ್ತಾ ಇದ್ದಾರೆ ಏನಂತಂದರೆ, ನೀವು ಜವಾಬ್ದಾರಿ ತೊಗೊಳ್ತೀರಾ, ಮುಂದೆ ಹೋಗಿ ಏನಾದರೂ ಜವಾಬ್ದಾರಿ ತೊಗೊಳ್ತೀರಾ ಇಲ್ವಾ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ. ಓಕೆ, ಅದೇ ಅಲ್ವಾ ಮೇನ್ ಲೈಫಲ್ಲಿ ಇರೋವಂಥದ್ದು, ಅದೇ ಅಲ್ವಾ. ನೀವು ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ತೊಗೋತೀರಾ, ನೀವು ಯಾವ ರೀತಿ ಮುಂದೆ ಈಗಿರೋದಕ್ಕಿಂತ ಮುಂದೆ ಯಾವ ರೀತಿ ನಡ್ಕೋತೀರಾ, ನಿಮ್ಮದೇ ಆದಂಥದ್ದು ಕೆಲವೊಂದಿಷ್ಟು ಜವಾಬ್ದಾರಿಗಳಿರುತ್ತೆ, ಅದನ್ನು ನಿಭಾಯಿಸ್ತೀರಾ ಇಲ್ವಾ. ಯಾಕಂತಂದರೆ ಒಬ್ಬರು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಇದನ್ನೆಲ್ಲನೂ ಥಿಂಕ್ ಮಾಡ್ತಾರೆ. ನೀವಿರ್ಬೋದು, ಅವ್ರಿರ್ಬೋದು, ಯಾರಾದರೂ ಇದನ್ನು ಥಿಂಕ್ ಮಾಡಲೇಬೇಕಾಗತ್ತಲ್ವಾ. ಹಾಗಾಗಿ ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹಾಗಿದ್ರೆ ಏನು ಮಾಡಬೇಕು, ನೀವು ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನೀವು ರೆಸ್ಪಾಂಡ್ ಮಾಡಿ. ಅವರು ಬಾಯಿ ಬಿಟ್ಟು ಏನು ಹೇಳ್ತಾ ಇಲ್ಲ ಅಂತಂದರೆ ಅವ್ರ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಅಲ್ಲ, ಇರುತ್ತೆ. ಬಟ್ ಅದನ್ನು ಮೇ ಬಿ ಅವರು ಏನಾದರೂ ಹೆಸಿಟೇಟ್ ಮಾಡ್ಕೊಳ್ಳುವಂಥದ್ದು ಹೇಳೋದಕ್ಕೆ ಮನಸ್ಸಲ್ಲೇ ಏನಾದರೂ ಇಟ್ಕೊಂಡಿರ್ಬೋದು. ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಾ? ಹಾಗಿದ್ರೆ ಯೂನಿವರ್ಸ್ ನಿಮಗೆ ಏನು ಮೆಸೇಜಸ್ಸನ್ನು ಕೊಡ್ತಾ ಇದೆ, ಏನು ಗೈಡ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇಬ್ಬರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಎಮೋಷ್ನಲಿ ಸ್ವಲ್ಪ ಸೀರಿಯಸ್ನೆಸ್ ತೊಗೊಂಡು ಬರಬೇಕು ಲೈಫಲ್ಲಿ. ಆ ಒಂದು ಪ್ರೀತಿಯನ್ನು ತೊಗೊಂಡು ಬರಬೇಕು. ರೆಸ್ಪಾನ್ಸಿಬಲ್ ಆಗಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋವಂಥದ್ದು. ನೋಡಿ, ಇಲ್ಲಿನೂ ಅದೇ ಬಂತು, ಇಲ್ಲಿನೂ ಅದೇ ಬರ್ತಾ ಇದೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಬರ್ತಾ ಇದೆ. ಮೇ ಬಿ ಅವ್ರು ಏನಾದರೂ ಫೈಂಡ್ ಔಟ್ ಮಾಡಿರ್ಬೋದು ಆ ರೀತಿ. ಅದಕ್ಕೆ ನೀವು ಕ್ಲಾರಿಟಿ ಕೊಟ್ಬಿಡಿ. ಓಕೆ, ಮತ್ತು ಸ್ವಲ್ಪ ಪ್ರಾಕ್ಟಿಕಲಿ ಥಿಂಕ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಈ ಒಂದು ಏರಿಯಾದಲ್ಲಿ ನೀವೇನಾದರೂ ಇಂಪ್ರೂವ್ಮೆಂಟ್ ಅಂತ ಮಾಡಿಕೊಂಡ್ರೆ ಖಂಡಿತ ಹೇಳ್ತೀನಿ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ. ಮತ್ತೆ ನಿಮಗೇನಾದರೂ ಆ ರೀತಿ ಇನ್ನೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಮತ್ತೆ ಪರ್ಸ್ನಲ್ ರೀಡಿಂಗ್ ಇರುತ್ತಲ್ವ, ಅಲ್ಲಿ ಇನ್ನೂ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಾ, ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.